ಚಾಣಕ್ಯ ನೀತಿ. ನಾಯಿಗಳಿಂದ ಮನುಷ್ಯ ಕಲಿಯಬೇಕಾದ 4 ಗುಣಗಳು. ಆಚಾರ್ಯ ಚಾಣಕ್ಯರು ಭಾರತದ ಶ್ರೇಷ್ಠ ವಿದ್ವಾಂಸರಾಗಿದ್ದರು. ಅವರು ಹೇಳಿದ ನೀತಿಗಳು ಇಂದಿಗೂ ನಮಗೆ ತುಂಬ ಉಪಯುಕ್ತವಾಗಿವೆ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ನಾಯಿಗಳಿಂದ ಮನುಷ್ಯರು ಕಲಿಯಬೇಕಾದ 4 ಗುಣಗಳ ಬಗ್ಗೆ ಹೇಳಿದ್ದಾರೆ. ನಾಯಿಯಿಂದ ಈ ಗುಣಗಳನ್ನು ಯಾರು ಕಲಿಯುತ್ತಾರೋ ಅವರು ಕಷ್ಟಗಳನ್ನು ಎದುರಿಸಲು ತುಂಬ ಸುಲಭವಾಗುತ್ತದೆ. ಆ ಗುಣಗಳು ಯಾವ್ಯಾವು ಅಂತ ನೋಡೋದಾದರೆ, ಮೊದಲನೇದು ಕಡಿಮೆ ಆಹಾರ ಸೇವನೆ. ನಾಯಿಗಳಿಗೆ ಹೆಚ್ಚು ಊಟ ಮಾಡುವ ಸಾಮರ್ಥ್ಯ ಇರುತ್ತದೆ, ಆದರೆ ಅವು ಸ್ವಲ್ಪ ಊಟದಿಂದಲೇ ತೃಪ್ತಿ ಪಡುತ್ತವೆ. ಈ ಗುಣವನ್ನು ಮನುಷ್ಯರು ನಾಯಿಯಿಂದ ಕಲಿಯಲೇಬೇಕು. ಏಕೆಂದರೆ ಅಗತ್ಯಕ್ಕಿಂತ ಹೆಚ್ಚು ಊಟ ಮಾಡಿದರೆ ಯಾರಾದರೂ ಸೋಮಾರಿಯಾಗುತ್ತಾರೆ. ಈ ಸೋಮಾರಿತನವೇ ನಮ್ಮನ್ನು ಗುರಿ ತಲುಪದಂತೆ ತಡೆಯುತ್ತದೆ. ಈ ಸ್ಥಿತಿಯಲ್ಲಿ ನಾವು ಯಾವುದೇ ಕಷ್ಟದ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ನೆಕ್ಸ್ಟ್ ಬರುವಂಥದ್ದು ಸುಪ್ತ ನಿದ್ರೆ. ನಾಯಿ ಎಷ್ಟು ಗಾಢ ನಿದ್ರೆಯಲ್ಲಿದ್ದರೂ ಸಣ್ಣ ಶಬ್ದವಾದರೂ ತಕ್ಷಣ ಎಚ್ಚರಗೊಳ್ಳುತ್ತದೆ. ಈ ಗುಣವನ್ನು ಮನುಷ್ಯರು ನಾಯಿಗಳಿಂದ ಕಲಿಯಬೇಕು. ಅನೇಕ ಬಾರಿ ತೊಂದರೆ ಬಂದರೂ ನಾವು ಮಲಗಿಯೇ ಇರುತ್ತೇವೆ ಮತ್ತು ಸಾವಿನ ದವಡೆಗೆ ಸಿಲುಕುತ್ತೇವೆ. ಆದ್ದರಿಂದ ವ್ಯಕ್ತಿಯು ನಾಯಿಯಂತೆ ಯಾವಾಗಲೂ ಎಚ್ಚರವಾಗಿರಬೇಕು. ನೆಕ್ಸ್ಟ್ ಬರೋವಂಥದ್ದು ನಿಮ್ಮ ಯಜಮಾನ ಅಥವಾ ಕೆಲಸದ ಸಂಸ್ಥೆಗೆ ನಿಷ್ಠೆಯನ್ನು ತೋರಿಸಿ. ನಾಯಿಯನ್ನು ಅತ್ಯಂತ ನಿಷ್ಠಾವಂತ ಪ್ರಾಣಿ ಎಂದು ಪರಿಗಣಿಸಲಾಗುತ್ತದೆ. ನಾಯಿ ಸಮಯ ಬಂದಾಗ ತನ್ನ ಮಾಲೀಕನಿಗಾಗಿ ಪ್ರಾಣವನ್ನು ಕೊಡುತ್ತದೆ. ಈ ಗುಣವನ್ನು ಮನುಷ್ಯರು ನಾಯಿಯಿಂದ ಕಲಿಯಬೇಕು. ಅಂದರೆ ನೀವು ಯಾವ ವ್ಯಕ್ತಿ ಅಥವಾ ಕಂಪನಿಗೆ ಕೆಲಸ ಮಾಡುತ್ತೀರೋ ಅವರಲ್ಲಿ ನೀವು ಸಂಪೂರ್ಣ ಸಮರ್ಪಣಾ ಭಾವ ಹೊಂದಿರಬೇಕು. ಅರ್ಧ ಮನಸ್ಸಿನಿಂದ ನಿಮ್ಮ ಮಾಲೀಕ ಅಥವಾ ಕಂಪನಿಗೆ ಸೇವೆ ಸಲ್ಲಿಸಬಾರದು. ಇನ್ನು ಬರೋವಂಥ 4ನೇ ಗುಣ ಯಾವುದು ಅಂದರೆ, ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಭಯ ಬೇಡ. ಮನೆಯಲ್ಲಿ ಯಾವುದೇ ಶತ್ರು ಅಥವಾ ಕಳ್ಳನು ನುಗ್ಗಿದರೆ ನಾಯಿ ತನ್ನ ಪ್ರಾಣದ ಬಗ್ಗೆ ಚಿಂತಿಸದೆ ಅವನೊಂದಿಗೆ ಹೋರಾಡುತ್ತದೆ. ಈ ಗುಣವನ್ನು ಮನುಷ್ಯರು ಕಲಿಯಬೇಕು. ಅಂದರೆ ಯಾವಾಗಲೂ ಪ್ರತಿಕೂಲ ಪರಿಸ್ಥಿತಿ ಬಂದಾಗ ಅಲ್ಲಿಂದ ಓಡಿ ಹೋಗುವ ಬದಲು ಅದನ್ನು ಧೈರ್ಯದಿಂದ ಎದುರಿಸಬೇಕು. ಧರ್ಮಗ್ರಂಥಗಳಲ್ಲಿ ಇದೇ ವೀರ ಪುರುಷರ ಲಕ್ಷಣವಾಗಿದೆ. ಇಷ್ಟು ಆಚಾರ್ಯ ಚಾಣಕ್ಯರು ಹೇಳಿರೋ ಅಂಥ ನಾಯಿಯಿಂದ ಕಲಿಬೇಕಾಗಿರೋವಂಥ 4 ಗುಣಗಳು. ಈ ಗುಣಗಳನ್ನು ನಿಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.